ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತ ನೀವು ಆವಾಗಲೇ ಹೇಳಿದ್ರಿ. ಎಲ್ಲ ಕುಟುಂಬ ಎಲ್ಲ ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇದೆ. ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮತ್ತೆ ಆದ್ರೂ ಕುಟುಂಬದವರಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ. ಎಲ್ಲ ಪಕ್ಷದಲ್ಲೂ ಕೊಟ್ಟಿದ್ದಾರೆ. ಬರೀ ಅಲ್ಲ, ಈಶ್ವರಪ್ಪ ಕೊಟ್ಟಿದ್ದಾರೆ, ಯಡಿಯೂರಪ್ಪ ಕೊಟ್ಟಿದ್ದಾರೆ. ಈಗ ಯಾವ ಪಕ್ಷದಲ್ಲಿ ತಮ್ಮ ಮಕ್ಕಳು ಕೊಟ್ಟಿಲ್ಲ? ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಮಗಳು ಕೊಡ್ತಾರೆ. ಇಲ್ಲಿ ನೀವು ಚಾಮರಾಜನಗರ ಹೋಗಿ ಸುನೀಲ್ ಬೋಸು ಅವರಪ್ಪ ಮಿನಿಸ್ಟ್ರು, ಅವ್ರ ಮಗನ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನ ಮಗನಿಗೆ, ಈಶ್ವರಪ್ಪನ ಮಕ್ಕಳಿಗೆ ಗಲಾಟೆಗಳು ಇದಕ್ಕೆ ನಡೀತಿರೋದು. ಈ ಕಡೆ ಹಾಸನದಲ್ಲಿ ರೇವಣ್ಣನ ಫ್ಯಾಮಿಲಿ ಕಬ್ಜಾ ಮಾಡ್ಕೊತಿದೆ. ಈ ಕಡೆ ರಾಮನಗರದಿಂದ ಮೈಸೂರಿಗೆ ಇವ್ರು ಕುಮಾರಸ್ವಾಮಿ ನಂದೇ GP ಹೋಲ್ಡರ್ ಅಂತ ಇವರೇ ಹೇಳ್ತಾರೆ. ಈ ಕಡೆ ಕೋಲಾರಕ್ಕೆ ಮುನಿಯಪ್ಪನ ಗ್ಯಾಂಗು, ಚಿಕ್ಕಬಳ್ಳಾಪುರಕ್ಕೆ ಅವರೇ ಸುಧಾಕರ ಮತ್ತೆ MS ರಾಮಯ್ಯನ್ ಗ್ಯಾಂಗು, ಬೆಂಗಳೂರು ಬಂದ್ರೆ ರಾಮಲಿಂಗಾರೆಡ್ಡಿ ಇವರು ಆ ಕಡೆ ಒಂದ್ ಕಡೆ. ಈ ಕಡೆ ಈ ತರ ಕುಟುಂಬ ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಕುಟುಂಬ ರಾಜಕಾರಣ ಅಲ್ಲ ಸರ್, ಇದು ರಾಜವಂಶಸ್ಥರ ಆಗ್ಬಿಟ್ಟಿದ್ದಾರೆ ಇವರು. ಅಂದ್ರೆ ನಮ್ಮ ಫ್ಯಾಮಿಲಿಗಳು ಒಂದು 60-70 ಫ್ಯಾಮಿಲಿಗಳು ಈ ಒಂದು ರಾಜಕೀಯವನ್ನ ನಾವು ಮಾಡ್ತೀವಿ, ನಾವು ಮಾಡಿದ್ದೆ ರಾಜಕೀಯ ನಾವೇ ಬರಬೇಕು, ನಾವು ಕಾಂಗ್ರೆಸ್ ಬಿಟ್ರೆ ಬಿಜೆಪಿ ಬಿಟ್ರೆ ಇದೇ ತರ ಎರಡು ಅತಂತ್ರ ಆಯ್ತು. ಒಂದು JDS. ಈ ಮೂರರಲ್ಲಿ ಸರ್ ಹೊಸಪುರ್ ಯಾರು ತಂದವ್ರೆ ಸರ್ ಹೇಳಿ? ಕಳೆದ 10 ವರ್ಷದಲ್ಲಿ ಒಂದು ಹೊಸ ಪ್ರತಿಭೆಯನ್ನ ತಗೊಂಬಂದು ಧ್ವನಿಯನ್ನ ತಂದು ಸೇರಿಸಿದ್ದಾರೆ. ವೀಲ್ ಚೇರ್ ಇದ್ರೂ ಕೂಡ ಸಿದ್ದರಾಮಯ್ಯ ಆಡಳಿತ ಮಾಡಬೇಕು, ಆ ಕನಿಷ್ಠ ಮಟ್ಟಕ್ಕೆ ರಾಜಕೀಯ ಹೋಗಿ ನಿಂತಿದೆ.